ಅಂದ್ರೆ ನೀವೇನ್ ಹೇಳೋದು? ನನ್ನ ನಮಸ್ಕಾರಕ್ಕರ್ಗಿ ಮಧ್ಯರಾತ್ರಿ ದೇವಸ್ಥಾನದಿಂದ ಎದ್ದು ಬಂದು ಶ್ರೀಚಕ್ರನ ನಮ್ಮನೇಲಿ ನಿಮ್ಮ ಅಮ್ಮನವ್ರು ಇಟ್ಟೋದ್ರು ಅಂತನಾ? ತಲಹರಟೆ ಮಾಡ್ಬಿಡ್ವೆ. ನಿನಗೂ ನಿಮ್ಮಮ್ಮನಿಗೂ ಮಾತಾಗಿತ್ತು ಹೌದಾ? ಅಕಸ್ಮಾತ್ ಒಂದು ದಿವಸದಲ್ಲಿ ಶ್ರೀಚಕ್ರ ಮನೆಗೆ ವಾಪಸ್ ಬರದೆ ಹೋದ್ರೆ ಜನ್ಮ ಪೂರ್ತಿ ಪೂಜೆ ಮಾಡಲ್ಲ, ಲಲಿತಾ ಸಹಸ್ರನಾಮ ಪಠಣೆ ಮಾಡೋಲ್ಲ ಅಂದಿದ್ಲು ನಿಮ್ಮಮ್ಮ ಹೌದಾ? ಅಕಸ್ಮಾತ್ ಬಂದ್ರೆ ಅಮ್ಮನವ್ರನ್ನ ನಿಂದನೆ ಮಾಡೋಲ್ಲ ಅಂತ ನೀನ್ ಹೇಳಿರ್ಲಿಲ್ವಾ? ಉತ್ತರ ಕೊಡೆ, ಹೇಳ್ತಿಲ್ವಾ? ಬರೀ ಅಮ್ಮನವ್ರ ನಿಂದನೆ ಮಾಡಬಾರ್ದು ಅಂತ ಮಾತ್ರ ಅಲ್ಲ, ಅಮ್ಮನವ್ರ ಕೈ ಮುಗಿಬೇಕು, ಪ್ರಸಾದ ತಗೋಬೇಕು ಅಂತಾನು ಹೇಳಿದ್ದೆ. ಮುಗೀತಲ್ಲ, ಮಾತಿನ ಪ್ರಕಾರ ಇನ್ಮೇಲೆ ಅಮ್ಮನವ್ರಿಗೆ ನಿನ್ ತಲೆ ಬಾಗ್ಲೇಬೇಕು. ಅವಳಿಗೆ ಯಾಕೆ ತಲೆ ಬಾಗ್ಬೇಕು ನಾನು? ಶ್ರೀಚಕ್ರ ವಾಪಸ್ ತಂದ್ಕೊಟ್ಟಿದ್ದಕ್ಕೆ. ಅವಳೇನ್ ತಂದಿಟ್ಲಾ? ಇನ್ನೇನ್ ನೀನ್ ತಂದಿಟ್ಯಾ? ಅಕ್ಕ, ಇನ್ನು ಮುಂಡತನ ಮಾಡಿದ್ರೆ ನಿಂದೆ ತಪ್ಪು ಅಂತ ಆಗುತ್ತೆ. ಅಪ್ಪ ಅಮ್ಮ ಅಜ್ಜಿ ಹೇಳ್ತಿರೋದ್ರಲ್ಲಿ ನ್ಯಾಯ ಇದೆ, ಸುಮ್ಮನೆ ಒಪ್ಕೋ. ಏಯ್, ಬಾಯ್ ಮುಚ್ಕೊಂಡಿರೋ. ಆದ್ರೂ ನಿನ್ ಕೈ ಮುಗಿಲೇಬೇಕು. ನೀವು ಆಡ್ತಿರೋ ಹುಡುಗಾಟೆ ಮಾತನ್ನ ಅಮ್ಮನವ್ರು ಗಂಭೀರವಾಗಿ ತಗೊಂಡು ನಮ್ಮ ಮೇಲೆ ಕರುಣೆ ತೋರಿಸಿದ್ದಾರೆ. ಸ್ವಲ್ಪನಾದ್ರೂ ಕೃತಜ್ಞತೆ ಬೇಡವಾ? ಅಮ್ಮನವ್ರ ಮುಂದೆ ನಿಂತ್ಕೊಂಡು ಒಪ್ಕೊಳ್ಳಲ್ಲ ಅಂತ ವಾದಿಸ್ತಿದ್ದೀರಲ್ಲ, ಅಶ್ರದ್ಧೆ ಅಲ್ವಾ? ಕೊಟ್ಟ ಮಾತನ್ನು ತಪ್ತಾರೇನೆ, ಅದು ಅಮ್ಮನಿಗೆ.